ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೇನು ಹೇಳ್ಬೇಕಂದ್ರೆ ಬೆಂಗಳೂರಿನಿಂದ ಶಾಬಾದ್ಗೆ ಹೊಲತ್ತೀನಿ ರಿಟರ್ನ್ ಹೋಗ್ಬೇಕಾದ್ರೆ ಏನಾಯಿತು, ಬಸ್ದಾಗೆ ಬಿದ್ದಿಲ್ಲ. 1 ಕಿಲೋಮೀಟರ ಮುಂದೆ ಇಳಿದೀನಿ. ಮುಂದೆ ಇಳಿದು ಯಾಕಂದರೆ ರೀಲ್ಸ್ ನೋಡ್ಕೋತ ಮುಂದೆ ಇಳಿದೀನಿ. 1 ಕಿಲೋಮೀಟ್ರ್ ನಡ್ಕೋತ ಹೋಗೋ ಪಾಳಿ ಬಂತು. ಏನು ಅನ್ಸಲಿಲ್ಲ, ಟೈಮ್ ಇದು ಜಾಸ್ತಿ ಇತ್ತು. ಯಾಕಂದ್ರೆ 1 ಅವರ್ ಮೊದಲೇ ಹೋಗಿದ್ದೆ ಟ್ರಾಫಿಕ್ ಸಲಕಂಜಿ. ಫೈನಲಿ ಸ್ಟೇಷನ್ಗೆ ನಡ್ಕೋತ ಬಂದೆ. 1 ಕಿಲೋಮೀಟರ್ ನಡ್ಕೋತ ಬರೋಣ 1 ಅವರ್ ಲೇಟ್ ಇತ್ತು. ಇನ್ನು ಟ್ರೈನ್ ಟಿಕೆಟ್ ಅದು ತೆಗೆಸ್ಕೊಂಡು ಒಂದು ಸ್ವಲ್ಪ ಸ್ಟೇಷನ್ ಅಡ್ಡಾಡೋದಾಗಣ ಟ್ರೈನ್ ಬಂತು. ಫೈನಲಿ ಟ್ರೈನ್ ಒಳಗೆ ಸೀಟ್ ಸಿಗಲ್ಲ ಅಂದ್ಕೊಂಡಿದ್ದೆ, ಯಾಕಂದ್ರೆ ಜನರಲ್ದಾಗ ಬಿದ್ದೆ ಇಲ್ಲ. ಫೈನಲಿ ಸೀಟ್ ಸಿಕ್ಕಿತ್ತು. ಮಸ್ತ್ ನಿದ್ದೆ ಆಗಿತ್ತು. ನಿದ್ದೆ ಆಗೋಣ ಎದ್ದು ನೋಡೋಣ, ಫುಲ್ ಜನರಲ್ ಬಗ್ಗೆ ತುಂಬಿತ್ತು. ಎಲ್ಲಿ ಬೇಕು ಅಲ್ಲೇ ಮಕ್ಕೊಂಡಿದ್ರು. ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ತಾವೆ. ನಮ್ಮ ಫುಲ್ ಹಾರ್ಡದ ಲೈಫು. ಫೈನಲಿ ಸ್ಟೇಷನ್ ನಮ್ಮೂರು ಬಂತು. ನಮ್ಮೂರಾಗ ಫಸ್ಟ್ ಯಾರಿಗೆ ನೋಡಿ ಅಂದ್ರೆ ಇವರಿಬ್ಬರಿಗೆ ನೋಡ್ರಿ. ಏನು ಹೇಳ್ಬೇಕಂದ್ರೆ ಇವ್ರ ಬಗ್ಗೆ ಯಾವಾಗ ಭೀ ನಾ ಬೆಂಗ್ಳೂರಿಗೆ ಬರೋಣ ಫಸ್ಟ್ ಇವರೇ ಕರೀಲಕ್ಕೆ ಬರ್ತಾರೆ. ನಿಮ್ಮ ಲೈಫ್ದಾಗ ಭೀ ಇಂಥವ್ರು ಇರ್ತಾರಲ್ರಿ, ಅವ್ರಿಗೆ ಸೆಂಡ್ ಮಾಡಿರಿ. ಫೈನಲಿ ಚಹಾ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಲತ್ತಿದ್ದರು. ರಾತ್ರಿಗೆ 3 ಆಗಿತ್ತು. ಬಟ್ ಏನಾಗಿದೆ ಅಂದ್ರೆ ಚಹಾ ಸಿಕ್ಕಿಲ್ಲ. ರಾಜ ಮನೆಗೆ ಹೋದನು. ಇವ ನನ್ನ ಮೇಲೆ ಬ್ಲೇಮ್ ಹಾಕ್ಲತ್ತಾನ್ರಿ, ನಾನೇ ದಲ್ಲಿಂದರಿದ್ದೀನಿ, ನನ್ನ ಸಲಿಕ್ಕೆ ಚಹಾ ಸಿಕ್ಕಿಲ್ಲ ಅಂತ. ಬೈದಿದ್ದು ಕ್ಲಿಪ್ ಹಾಕ್ತೀನಿ ನೋಡ್ರಿ, ನೋಡ್ಕೊಂಬರ್ರಿ. ಯಾವಾಗ ಬರಲಿ ಏನೋ ಬರಲಿ ಏನ್ರಿ ಅಂತ ತೊಗೊಂಡೇ ಬರ್ತೀವಿ. ಹೊರಗೆ ಚಹಾ ಸಿಕ್ಕಿಲ್ಲದಕ್ಕೆ ನಮ್ಮ ತಂಗಿಗೆ ಬಿಸ್ಕೆ ಚಹಾ ಮಾಡಿಸ್ಲಕ್ಕಚ್ಚೇನ್ರಿ. ಆಕಿವಿ ಏನೂ ಅನ್ಲಾರ್ದೆ ಚಹಾ ಮಾಡಿಕೊಟ್ಳೆ. ಯಾಕಂದ್ರೆ ಬೆಂಗಳೂರಿನಿಂದ ಬಂದಿದ್ದೆ ಅಲ್ಲ. ನಾ ಮಮ್ಮಿಗೆ ನೋಡಿದ್ರೆ ನಮ್ಮ ಮಮ್ಮಿ ಇಲ್ರಿ, ನನ್ನ ಬಗ್ಗೆ ಬರ ಏನಾರೇ ಮಾತಾಡ್ತಾಳೆ ಬಂದಾಗ. ಒಂದು ಸರ್ತಿ ಮಾತುಗಳು ಕೇಳ್ರಿ ನಮ್ಮ ಮಮ್ಮಿನೂ ಹೆಂಗೆ ಹೇಳ್ತಾಳೆ. ಮತ್ತೆ ಅಂತ ಅಂದಿದಿ, ಮತ್ತೆ ಒಂದು ಡಿಗ್ಗಿ ಬಟ್ಟೆ ಹೊತ್ಕೊಂಡು ಬಂದಿದಿ. ಏನು ಹೇಳಪ್ಪ, ಹೆಂಗೆ ಬೆಳಗಾಗಿನಿ, ಸೊಟ್ಟಾಗಿನಿ, ದಪ್ಪಾಗಿನಿ, ಸ್ವರ್ಗಿದಿ, ಭಾಳ ಸ್ವರ್ಗಿದಿ. ಕೇಳಿದ್ರಿಲ್ರಿ ನಮ್ಮ ಮಮ್ಮಿ ಮಾತು, ಹಿಂಗೆ ಹೇಳ್ತಾಳ್ರಿ ಬಂದಾಗ ಒಂದು ಸರ್ತಿ. ಫೈನಲಿ ಇದು ವ್ಲಾಗ್ ಎಂಡ್ ಮಾಡ್ತೀನಿ. ಟಾಟಾ ಬಾಯ್ ಬಾಯ್.